ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಾನು ಈ ದಿವಸ ನನ್ನ ಗೋಪುರಾಗ ನನ್ನ ಮೊಬೈಲ್ಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನೊಂದು ವೈಫೈ ತೊಗೊಂಡೆ, ಏನಂದರೆ ಮೈಕ್ ತೊಗೊಂಡೆ. ಫ್ಲಿಪ್ಕಾರ್ಟಲ್ಲಿ ಇವತ್ತಿನ ದಿವಸ ಡೆಲಿವರಿ ಆಯ್ತು, ಜಸ್ಟ್ ಈಗ ಡೆಲಿವರಿ ಆಯಿತು. ಅದನ್ನೆಲ್ಲ ಓಪನ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ನಿಮಗೆಲ್ಲ ಮಾಹಿತಿ ನಿಮ್ಗೆ ತಿಳಿಸೋಣ. ಯಾವ ಥರ ಇದೆ, ಯಾವುದು ಆರ್ಡರ್ ಮಾಡಿದ್ದೀನಿ ಅಂತೆಲ್ಲ ಥರದ ಮಾಹಿತಿ ನಾನು ಇದರಲ್ಲಿ ವಿಡಿಯೋಲಿ ಕೊಡ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ನೀವು ಇಲ್ಲಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಕೂಡ ಅದ್ರ ಮಾಹಿತಿ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಫ್ಲಿಪ್ಕಾರ್ಟಲ್ಲಿ ಬಂದು ನೋಡಿ, ಈ ಥರ ಆರ್ಡರ್ ಮಾಡಿದ್ದು ಬಂದಿದೆ. ಈಗ ಅನ್ಬಾಕ್ಸಿಂಗ್ ಮಾಡೋಣ. ಏನೇನಿದೆ ಒಳಗೆ, ಯಾವ ಥರ ಇದೆ ಅಂತೆಲ್ಲ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ನೋಡಿ ಸ್ನೇಹಿತರೆ. ಈ ಬಾಕ್ಸು, ಇದರೊಳಗೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾನೆ. ಇದೆಲ್ಲ ಏನಿಲ್ಲ ನೋಡಿ, ಎಂಟಿ ಬಿಸಾಕೋಣ ಪಕ್ಕ. ಇಲ್ಲಿದೆ ನೋಡಿ ಸ್ನೇಹಿತರೆ, ಡಿಜಿಟೆಕ್ ಪ್ರೊಫೆಷನಲ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿದೆ. ಇದು 2.4G ಜಿಗಾನ ನೋಡ್ತದೆ. ಟೈಪ್ ಸಿ ಚಾರ್ಜರ್ ಬೇರೆ ಕೊಟ್ಟಿದ್ದಾರೆ. ಮತ್ತೆ ಏನೇನು ಕೊಟ್ಟಿದ್ದಾರೆ ಅಂದರೆ ಏನೇನೋ ಕೊಟ್ಟಿದ್ದಾರೆ, ಬಟ್ DC ವೋಲ್ಟೇಜ್ 5 ವೋಲ್ಟ್ಸಲ್ಲಿ ರನ್ ಆಗೋ ಚಾರ್ಜಿಂಗ್ ಇದು. DSL ಕ್ಯಾಮ್ ಕಾರ್ಡ್, ಸಾಮ್ರಾಟ್ ಫೋನು, ಟ್ಯಾಬ್ಲೆಟ್ಟು ಇದೆಲ್ಲಗೂ ಯೂಸ್ ಮಾಡ್ಬೋದು ಇದನ್ನು, ಈ ವೈರ್ಲೆಸ್ ಮೈಕ್ರೋಫೋನು. ಇನ್ನು ಓಪನ್ ಮಾಡೋಣ, ಬಾಕ್ಸು ಓಪನ್ ಮಾಡೋಣ. ಒಳಗೆ ಇನ್ನೂ ಏನೇನಿದೆ ಅಂತ ಅದ್ರದ್ದು ನೋಡೋಣ. ಕಿತ್ತಾಕೋಣ, ಏನು ಪರವಾಗಿಲ್ಲ. ಕವರ್ ಪಾಕ್ ಬಿಸಾಕೋಣ. ಇದು ಚಿಕ್ಕದಾಗೆ ಇದೆ, ಇನ್ನು ವೆಯ್ಟ್ ಕೂಡ ಏನಿಲ್ಲ ಅಂತ ಹೇಳ್ಕೊಳ, ವೆಯ್ಟ್ ಕೂಡ ಏನಿಲ್ಲ. ಇದರಲ್ಲೂ ಕೊಟ್ಟಿದ್ದಾನೆ ಒಳಗೆ ಬಾಕ್ಸು. ಸಕ್ಕದಾಗಿದೆ, ಪೋಚ್ ಥರ ಇದೆ. ಇದು ಎಂಟಿ ನೋಡಿ, ಇದರೊಳಗೆ ಎಂಟಿ ಇದೆ, ಇನ್ನೇನಿಲ್ಲ. ಇದನ್ನು ಪಕ್ಕ ಹಾಕೋಣ. ಸಕ್ಕದಾಗಿದೆ ಸ್ನೇಹಿತರೆ, ಒಂಥರ ಪೋಚ್ ಥರ. ಇದ್ರೊಳಗೆ ಆಮೇಲೆ ಕೊಟ್ಟಿದ್ರೆ ಡಿಜಿಟೆಕ್ ಸ್ನೇಹಿತರೆ ನೋಡಿ, ಡಿಜಿಟೆಕ್ ಎರಡು ಟ್ರಾನ್ಸ್ಮಿಟರ್ ಕೊಟ್ಟಿದ್ದಾರೆ ನೋಡಿ, ಎರಡು ಟ್ರಾನ್ಸ್ಮಿಟರ್ ಕೊಟ್ಟಿದ್ದಾರೆ, ಒಂದು ರಿಸೀವರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಡಿಜಿಟೆಕ್ದು. ಇದು ಯಾವ ಥರ ಅಂತ ಹೇಳ್ಬಿಟ್ಟು, ಮತ್ತು ಇನ್ನೂ ಏನೋ ಪೋಚ್ಗಳೆಲ್ಲ ನೋಡಿ, ಇಲ್ಲಿ ಪೋಚ್ಗಳು ಜಾಸ್ತಿ ಕೊಟ್ಟಿದ್ದಾರೆ. ಇದು ಫಸ್ಟ್ ಇದು ನೋಡೋಣ, ಪೋಚ್ಗಳು ನೋಡೋಣ, ಆಮೇಲೆ ಅದು ನೋಡೋಣ. ಡಿಜಿಟೆಕ್ದು ಇದು ಕಿವಿ ಬಡ್ಸ್ ಎರಡು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ತಾವು ಇರಲಿಲ್ಲ, ಫಸ್ಟ್ ಟೈಮ್ ನಾನು ತೊಗೊತಾ ಇರೋದು. ಏನಕ್ಕಪ್ಪ ಅಂದರೆ, ನಾನು ಎಲ್ಲನ ಹೋದರೆ ಯೂಸ್ ಮಾಡೋಕೆ ಬೇರೆ ಸೌಂಡ್ ಬರ್ತಾ ಇರ್ತದೆ, ಆ ವಾಯ್ಸೇ ಬೇರೆ ಬೇರೆ ವಾಯ್ಸ್ ಬರ್ತದೆ, ಅದಕ್ಕೋಸ್ಕರ ತಗೊಂಡೆ ಸ್ನೇಹಿತರೆ. ಇದರೊಳಗೆ ಹಾಕ್ಬಿಡೋಣ ಅದನ್ನು. ಒಂಥರ ಸಕ ಸ್ಮೂತ್ ಆಗಿದೆ, ಒಂಥರ ಕೈಗೆ ಸಿಗಲ್ಲ ಆ ಥರ ಇದೆ ಇದು. ಇದು ಎರಡು ಇಲ್ಲಿ ಸೈಡಲ್ಲಿ ಮಡ್ಗೋಣ. ಆಮೇಲೆ ಒಂದು USB ಚಾರ್ಜರ್ ಕೊಟ್ಟವ್ರೆ, ಅಂದರೆ ಒಂದು ಐಫೋನು ಮತ್ತು C ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಐಫೋನ್ ಅಂತ ಇಲ್ಲ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇರೋದ್ರಿಂದ ಮೋಸ್ಟ್ಲಿ ಇದು ಯೂಸ್ ಆಗಲ್ಲ, ಬಟ್ ಇದು ಮಡ್ಕೊಂಡ್ರೆ ಯಾವ ಥರ ಯೂಸ್ ಆಗುತ್ತೆ. ಮತ್ತು ಸ್ನೇಹಿತರೆ ಎರಡು ಕೊಟ್ಟಿದ್ದಾರೆ ಇವರು, ಅಂದರೆ ಕಿವಿಗೆ ಇಯರ್ಫೋನು ಎರಡು ಕೊಟ್ಟಿದ್ದಾರೆ. ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ, ಎರಡಿದೆ. ಎಕ್ಸ್ಟ್ರಾ ಅಂದರೆ ಏನೋ ಮರ್ತ್ಬಿಟ್ಟು ಏನೋ ಎಕ್ಸ್ಟ್ರಾ ಒಂದು ಹಾಕ್ಬಿಟ್ಟಿದ್ದಾರೆ, ಅನ್ನೋ ಗೊತ್ತಿಲ್ಲ. ಓಕೆ ಗುಡ್, ಒಂದು ಎರಡು ಬಂದಿದೆ, ಚೆನ್ನಾಗಿದೆ. ಅಂದರೆ ನೋಡಿ, ಪಿನ್ನಲ್ಲಿ ಹಾಕ್ಕೊಂಡು ಕಿವಿಯಲ್ಲಿ ಕೇಳ್ಕೊಂಡು ಹೋಗೋದು, ಇಲ್ಲ ಕೆಲವರು ಮಾತಾಡೋದೇನಾ ನೋಡೋಣ. ಇದು ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಅಲ್ಲಿ ಮಡ್ಗೋಣ. ಆಮೇಲೆ ಚಾರ್ಜರ್ ಪಿನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ, ಸಾರಿ ಕೆಳಗೆ ಒಂದು ಬಿದ್ದೋಯ್ತು. ಸ್ನೇಹಿತರೆ C ಟೈಪ್ ಪಿನ್ನು ನೋಡಿ, ಇದು ಸಕಲಾಗಿದೆ. ಏನು ಅಂತಾರೆ, ಇನ್ಬಿಲ್ಟ್ ಇದೆಲ್ಲ ಈ C ಪಿನ್ ಆ್ಯಡ್ ಮಾಡಿದ್ದಾರೆ ನೋಡಿ. USB-ಗೆ ಎರಡು ಅಟ್ ಎ ಟೈಮ್ ಎರಡು ಚಾರ್ಜರ್ ಹಾಕ್ಬೋದು. C ಪಿನ್ನು ಸೂಪರು, ಇದು ನನಗೆ ಬೇಕಾಗಿತ್ತು. ಹೆಂಗೋ ಈಗ ಬಂದಿದೆ ಇದು. ಮತ್ತು ಆಮೇಲೆ C ಪಿನ್ನಲ್ಲಿ ಬಂದು ಚಾರ್ಜಿಂಗ್ಗೆ, ಇದು ಚಾರ್ಜಿಂಗ್, ಇವೆರಡು ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇನ್ನೂ ಒಂದು USB ಟು C ಪಿನ್ ಕೊಟ್ಟಿದ್ದಾರೆ. ಇದು ಏನಕ್ಕಂತ ಇನ್ನೂ ಗೊತ್ತಿಲ್ಲ, ಎಲ್ಲ ನೋಡೋಣ. ಇನ್ನೂ ಮಾಹಿತಿ ನೋಡ್ಕೊಂಡು ಹೋಗ್ತಾ ಇರೋಣ, ಎಲ್ಲ ಅಲ್ಲಿ ಇಕ್ಕೋಣ. ಮತ್ತು ಡಿಜಿಟೆಕ್ ಇದು ಯಾವುದೋ ಒಂದು ಸ್ಟೆಪ್ ಒನ್ ಯಾವ ಥರ ಡೌನ್ಲೋಡ್, QR ಕೋಡ್ ಡೌನ್ಲೋಡ್ ಮಾಡಿಕೊಂಡು ನಾವು ಇದು ಮಾಡ್ಕೊಳಕ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ.
ಮತ್ತು ಇನ್ನೂ ಒಂದು ಡಿಜಿಟೆಕ್ ವೈರ್ಲೆಸ್ ಮೈಕ್ರೋ ಸಿಸ್ಟಮ್ DWM 101. ಅಂದರೆ ನೀವು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಅನ್ನೋದಕ್ಕೆಲ್ಲ ಮ್ಯಾನ್ಯಲ್ ಇದ್ಕೊಂಡು ಇದೂ ವಾರಂಟಿ ಕಾರ್ಡ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೂಪರು. ಈಗ ಬರೋಣ ಮೈನ್ ಪಾಯಿಂಟ್ಗೆ. ನಾನು ತುಂಬ ದಿವಸದಿಂದ ತಗೊಬೇಕು ಆಸೆ ಇತ್ತು, ತಗೋಣ ಅಂತ ತಗೊಂಡೆ. ಸ್ನೇಹಿತರೆ, ಈಗ ನಾನು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ನನ್ನ ಫೋನಿಂದನೇ ಕ್ಯಾಪ್ಚರ್ ಮಾಡ್ತಾ ಇರೋದು ಇದು ನೋಡಿ. ಟ್ರಾನ್ಸ್ಮಿಟರು 2 ಇದ್ದಾವೆ, 2 ಒಂದು ರಿಸೀವರು. ಅಂದರೆ ನಾವು ಏನಕ್ಕೆ ಆಗಲಿ ರಿಸೀವರ್, ಗೋಪ್ರಾಗೆ ಆಗಲಿ, ಮೊಬೈಲ್ಗೆ ಆಗಲಿ, ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಆಗಲಿ, ಯಾವುದ್ರಿಗೆ ಆಗಲಿ, ಮತ್ತು ಕ್ಯಾಮ್ರಾಗಾಗಲಿ ಯಾವುದೇ ಆಗಲಿ ರಿಸೀವರ್ ಇಟ್ಟುಬಿಟ್ಟು ಆಮೇಲೆ ಇದನ್ನ 2 ಟ್ರಾನ್ಸ್ಮಿಟರ್ ಇದೆಲ್ಲ ಕೇಳಿಸ್ತಾ ಇದೆಯಾ? ಇದು 2 ಟ್ರಾನ್ಸ್ಮಿಟರ್ಗಳು. ಅಂದರೆ ನೀವು ಒಂದು ಸಾಕು. ನಾವು ಒಬ್ಬರೇ ವಿಡಿಯೋ ಯೂಟ್ಯೂಬ್ಗೆ ಹೋದಾಗ ವಿಡಿಯೋ ಮಾಡೋವಾಗ ಒಂದು ತೊಗೊಂಡು ಮೈಕ್ನಲ್ಲಿ ಮಾತಾಡ್ಕೊಂಡು ಹೋಗ್ಬೋದು. ಆದರೆ ನಾನು 2 ಇರಲಿ. ಎಲ್ಲ ನಾವು ಇಂಟರ್ವ್ಯೂಗೆ ಹೋದಾಗೆಲ್ಲನೂ ಅಕಸ್ಮಾತ್ ಅವ್ರ ಕೈಗೆ ನಾವು ತೊಗೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಒಂದು ಇಲ್ಲಿ ತಗಲ ಹಾಕಿದ್ರೆ ಅವರು ಡೇಟಾ ಮಾತಾಡ್ಕೊಂಡು ನಾವು ಡೇಟಾ ಮಾತಾಡಿದ್ರೆ ಟ್ರಾನ್ಸ್ಮಿಟ್ ಆಗ್ತಾ ಇರ್ತದೆ, ಸ್ಟೋರೇಜ್ ಆಗ್ತಾ ಇರ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಇರಲಿ ಟ್ರಾನ್ಸ್ಮಿಟರ್. ಇದು ಯಾವ ಥರಪ್ಪ ಅಂತಂದರೆ ನೋಡಿ, ಇಲ್ಲಿ ಬಂದು ಟ್ರಾನ್ಸ್ಮಿಟರ್ ರಿಸೀವರಲ್ಲಿ ಬಂದು V+V- ಅಂತಿದೆ. ಅಂದರೆ ನಾವು ನೋಡಿ ಇಲ್ಲಿ ಆನ್ ಬಟನ್ ಇಲ್ಲಿದೆ. ಆನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈಗ ಗೊತ್ತಾಯ್ತಾ ಸ್ನೇಹಿತರೆ? ಇಲ್ಲಿ ನೋಡಿ, ಇಲ್ಲಿ ಆನ್ ಆಗಿರೋದು ಮೈಕ್ ಸಿಂಬಲ್ ತೋರಿಸ್ತಾ ಇದೆ, ಮತ್ತು ಚೈನ್ ಥರ ತೋರಿಸ್ತಾ ಇದೆ, ಮತ್ತು ರಿಸೀವ್ ಮಾಡ್ಕೊಳಕ್ಕೆ ಒಂದು ಸಿಂಬಲ್ ತೋರಿಸ್ತಾ ಇದೆ ನೋಡಿ. ಇದನ್ನು ನಾವು ಏನಪ್ಪ ಅಂದರೆ ಇದನ್ನ ತಗಲಾಕ್ಬಿಟ್ಟು ನಾವು ಯಾವುದೇ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ಆಗಲಿ ಗೋಪುರ ಆಗಲಿ, ಅದು ತಗಲಾಕ್ಬಿಟ್ಟು ಈ ಹಾಸ್ಪಿಟಲ್ ಕೂಡ ಸೇಮ್ ಅದೇ ಥರನೇ ನೋಡಿ. 2 ಆನ್ ಮಾಡೋದು, 2 ಆನ್ ಮಾಡಿದ್ರೆ ನೋಡಿ ಇದೇ ಥರ ಸೇಮ್ ಬರ್ತಾ ಇದೆ. ಒಂದು ಬಂದು ನಾವು ತಗಲಾಕೋಣ ನೋಡಿ, ಇಲ್ಲಿ ತಗಲಾಕೊಂಬೋದು ಆರಾಮಾಗ. ಇಲ್ಲಿ ತಗಲಾಕೊಂಡು ಮಾತಾಡ್ಕೊಂಡು ಹೋಗ್ತಾನೇ ಇರ್ಬೋದು. ಇನ್ನೊಂದು ನಾವು ಇಂಟ್ರೂ ಮಾಡೋ ಟೈಮಾಗ ಅವ್ರಿಗೆ ಕೊಟ್ಟು ಅವ್ರಿಗೂ ಮಾತಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ, ಈ ಥರ ಕೈಯಲ್ಲಿ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾನೆ ಹೋಗ್ಬೋದು. ಚೆನ್ನಾಗಿದೆ. ಈಗ ನೆಕ್ಸ್ಟ್ ವಿಡಿಯೋನಲ್ಲಿ ಬಂದು ನಾನು ಇದನ್ನೇ ತೊಗೊಂಡು ಯೂಸ್ ಮಾಡಿಕೊಂಡು ನಿಮ್ಗೆ ವಾಯ್ಸ್ ಯಾವ ಥರ ಬರುತ್ತೆ ಎಲ್ಲ ಥರದ ಮಾಹಿತಿ ಅದನ್ನು ಕೊಡ್ತೀನಿ. ಈಗ ಬಂದು ಇನ್ನು ಡೌನ್ಲೋಡ್ ಮಾಡಬೇಕು, ಮತ್ತು ಇನ್ನು ನೆಕ್ಸ್ಟ್ ನಾನು ವಿಡಿಯೋಗೆಲ್ಲ ನಾವು ಹೋದಾಗ ಅದರ ಮಾಹಿತಿ ಕ್ಲೀನಾಗಿ ನಿಮ್ಗೆ ಇನ್ನೂ ಅಪ್ಡೇಟ್ ಮಾಡ್ತೀನಿ. ಯಾವ ಥರ ಯೂಸ್ ಆಗುತ್ತೆ, ಮತ್ತು ಎಷ್ಟು ವಾಯ್ಸು, ಮತ್ತು ಎಷ್ಟು ಸೌಂಡ್ ಅಬ್ಸರ್ವ್ ಮಾಡುತ್ತೆ, ಮತ್ತು ಎಷ್ಟು ಸುತ್ತು ಸೌಂಡ್ ಕರೆಕ್ಟ್ ಮಾಡ್ತದೆ ಅಂತೆಲ್ಲ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದೆ, ಚಿಕ್ಕದಾಗ ಒಂದು ಲೈಕ್ ಮಾಡಿ, ಸಣ್ಣದಾಗ ಒಂದು ಕಾಮೆಂಟ್ ಕೊಡಿ ಅಂತ ಹೇಳ್ತಾ, ಲೈಕ್ ಮಾಡ್ತಾರೆ, ಎಷ್ಟು ಮೆಸೇಜ್ ಕೊಡ್ತೀರೋ ನಮ್ಗೊಂಥರ ಇನ್ನೂ ಉತ್ಸಾಹ ಬಂದಂಗೆ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಇನ್ನೂ ಮುಂದೆ ಹೋಗ್ತಾ ಇರ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತಗೊಂಡು ನಾನು ಇನ್ನು ಮುಂದೆ ಬರ್ತಾ ಇರ್ತೀನಿ. ಹಂಗೆ ಇದ್ರ ಮಾಹಿತಿ ಕೂಡ ನೆಕ್ಸ್ಟ್ ವಿಡಿಯೋ ನಾನು ವಾಯ್ಸ್ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸ್ನೇಹಿತರೆ ಎಲ್ಲಿ ಮಿಸ್ ಮಾಡಿದ್ರೆ ನೋಡ್ತಾ ಇದ್ದೀನಿ ನನ್ನ ವಿಡಿಯೋ ಅಂತ ಹೇಳ್ತಾ, ಗುಡ್ ಬಾಯ್, ಬಾಯ್, ಟಾಟಾ.